ದೇಶ ಸೇವೆಯಲ್ಲಿ ಸಾಹಸದಲ್ಲಿ ನಮ್ಮ ಸೈನಿಕರು ಯಾವತ್ತೂ ಎತ್ತಿದ ಕೈ. ಶತ್ರು ಸೈನಿಕರ ಮತ್ತು ಉಗ್ರರ ದಾಳಿಯನ್ನ ಹಿಮ್ಮೆಟ್ಟಿಸಲು ಸದಾ ಸನ್ನದ್ಧರಾಗಿರುತ್ತಾರೆ. ಜಮ್ಮು ಕಾಶ್ಮೀರದ ಬಂಡೇಪುರ ವಲಯದಲ್ಲಿ ನುಸುಳಿದ ಉಗ್ರರ ವಿರುದ್ಧ ಹೋರಾಡಿ ವೀರ ಮರಣವನ್ನ ಅಪ್ಪಿದವರು ಅಸ್ಸಾಂನ ವೀರ ಯೋಧ ರೂಪಂ ಗೊಗೋಯ್. ಅವರ ಶೌರ್ಯಕ್ಕೆ ಭಾರತೀಯ ಸೇನೆಯು ಮರಣೋತ್ತರ ಶೌರ್ಯ ಚಕ್ರ ನೀಡಿ ಗೌರವಿಸಿದೆ. ರೂಪಂ ಗೊಗೋಯ್ ಅವರ ಸಾಹಸಗಾಥೆ ಇವತ್ತಿನ ಜೈ ಹಿಂದ್ ಸನ್ಮಾನದ ಅಭಿಯಾನದಲ್ಲಿ. ಅದು ಜಮ್ಮು ಕಾಶ್ಮೀರದ ಶ್ರೀನಗರದ ಬಂಡೇಪುರ ವಲಯ. ದಿನಾಂಕ 2009 ಮಾರ್ಚ್ 26 ನಮ್ಮ ದೇಶದ ಮೇಲೆ ಹಗೆ ಸಾಧಿಸುತ್ತಿದ್ದ ಪಾಕಿಸ್ತಾನದ ಉಗ್ರರು ದಾಳಿ ನಡೆಸಲು ಸಂಚು ರೂಪಿಸಿದ್ದಾರೆ ಎಂದು ಅಸ್ಸಾಂ ರೆಜಿಮೆಂಟ್ನ 10ನೇ ಬೆಟಾಲಿಯನ್ಗೆ ಖಚಿತವಾದ ರಹಸ್ಯವಾದ ಮಾಹಿತಿ ಬಂದಿತ್ತು. ಸುಮಾರು 15 ಮಂದಿ ಪಾಕ್ ಉಗ್ರರು ಯಾವುದೇ ಸಮಯದಲ್ಲೂ ದಾಳಿ ನಡೆಸುವ ಸಂಭವವಿತ್ತು. 50 ಮಂದಿ ಯೋಧರಿದ್ದ ಅಸ್ಸಾಂ ರೆಜಿಮೆಂಟ್ನ 10ನೇ ಬೆಟಾಲಿಯನ್ ತಡ ಮಾಡದೆ ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ತಂತ್ರ ರೂಪಿಸಿಯೇ ಬಿಟ್ರು. ವೀರ ಯೋಧ ರೂಪಂ ಗೊಗೋಯ್ ಕೂಡ ತಂಡದ ಸದಸ್ಯರಾಗಿ ಪ್ರತಿ ದಾಳಿಗೆ ಸಿದ್ಧರಾಗಿ ಹೊರಟೇ ಬಿಟ್ರು. ಪಾಕ್ ಉಗ್ರರ ದಾಳಿಯನ್ನ ಸಮರ್ಥವಾಗಿ ಎದುರಿಸಿದ ರೂಪಂ 6 ಮಂದಿ ಉಗ್ರರನ್ನ ನಿಗ್ರಹಿಸಿಯೇ ಬಿಟ್ಟಿದ್ರು. ಅವರು ಮೊದಲು ಹೇಳಿದಾಗ ನನಗೆ ಏನ್ ಹೇಳಬೇಕೆಂದು ಅರ್ಥವಾಗಿಲ್ಲ. ನನಗೆ ಸಾಕಷ್ಟು ದುಃಖವಾಯಿತು. ನಾನು ಸಾಕಷ್ಟು ಅತ್ತೆ ಬಿಟ್ಟೆ. ಮನೆಯ ನೆರೆಹೊರೆಯವರು ಏನಾಯ್ತೆಂದು ಕೇಳಿದ್ರು. ಆದ್ರೆ ನನಗೇನು ಹೇಳೋಕೆ ಸಾಧ್ಯವಾಗಿರ್ಲಿಲ್ಲ. ಈ ಕುರಿತು ನನಗೆ ಮೊದಲು 3 ಗಂಟೆಗೆ ಸುದ್ದಿ ತಿಳಿದು ಬಂದಿತ್ತು. ಯಾವುದೇ ಬೇಸರ ಪಡಬೇಡಿ, ಅಂತಹದ್ದೇನೂ ಆಗಿಲ್ಲ ಅಂತ ಮೊದಲು ಹೇಳಿದ್ರು. ಕೆಟ್ಟದ್ದೇನೋ ಆಗಿರೋದಿಲ್ಲ ಅಂತ ನಾನು ಅವಾಗ ಯೋಚಿಸಿ ಧೈರ್ಯ ತಗೊಂಡೆ. ಎಲ್ಲವೂ ಸರಿಯಾಗಿದೆ ಅಂತ ಅಂದ್ಕೊಂಡೆ. ಎಲ್ಲ ಉಗ್ರರ ದಮನವಾಗೋ ತನಕ ಕಾರ್ಯಾಚರಣೆ ನಿಲ್ಲಿಸುವ ಪ್ರಶ್ನೆಯೇ ಇರಲಿಲ್ಲ. ರೂಪಂ ಗೊಗೋಯ್ ಅವರ ಗುಂಡಿನ ದಾಳಿಗೆ ಮತ್ತಿಬ್ಬರು ಉಗ್ರರು ಹತರಾದ್ರು. ಆದ್ರೆ ದುರ್ದೈವ ಅಂದ್ರೆ ವೀರ ಯೋಧ ರೂಪಂ ಗೊಗೋಯ್ ಅವರಿಗೂ ಗುಂಡೇಟು ತಗುಲಿತ್ತು. ಸೇನಾ ಸಹೋದ್ಯೋಗಿಗಳು ಗೊಗೋಯ್ ಅವರನ್ನ ಹೆಗಲಲ್ಲಿ ಹೊತ್ಕೊಂಡೆ ಸೇನಾ ಆಸ್ಪತ್ರೆಗೆ ಸಾಗಿಸಿದ್ರೂ ಪ್ರಯೋಜನವಾಗಲಿಲ್ಲ. ಅಷ್ಟರಲ್ಲಿ ಹುತಾತ್ಮರಾಗಿದ್ರು. ವೈದ್ಯರು ಸಾವನ್ನ ಅಧಿಕೃತವಾಗಿ ಘೋಷಿಸಿದಾಗಲೇ ಕುಟುಂಬಕ್ಕೆ ಬರಸಿಡಿಲಿನ ಸುದ್ದಿ ಬಂದೇ ಬಿಡ್ತು. ಕೇವಲ 20 ವರ್ಷದ ವಯಸ್ಸಲ್ಲೇ ದೇಶಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡಿ ಹುತಾತ್ಮರಾದ್ರು ವೀರ ಯೋಧ ರೂಪಂ ಗೊಗೋಯ್. ನನಗೆ ತುಂಬಾ ಹೆಮ್ಮೆ ಇದೆ. ತಂದೆ ಮತ್ತು ಮಗ ಇಬ್ಬರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ಮುಡಿಪಾಗಿಸಿಕೊಂಡ್ರು. ನನಗೆ ನಿಜಕ್ಕೂ ಹೆಮ್ಮೆ ಅನ್ನಿಸ್ತಿದೆ. ಪುತ್ರ ರೂಪಂ ಅವರಿಗೆ ಬಾಲ್ಯದಲ್ಲೇ ಸೇನೆ ಸೇರಿ ದೇಶ ಸೇವೆ ಮಾಡುವ ಹಂಬಲವಿಟ್ಕೊಂಡಿದ್ರು. ಪೆಪೆನ್ ಗೊಗೋಯ್ ಕೂಡ ನಿವೃತ್ತ ಸೇನಾಧಿಕಾರಿಯಾಗಿದ್ದರಿಂದ ಮಗನ ಹಂಬಲಕ್ಕೆ ತಣ್ಣೀರು ಎರಚದೆ ಪೋಷಿಸಿದ್ರು. ಅಸ್ಸಾಂ ರೈಫಲ್ಸ್ನ 10ನೇ ರೆಜಿಮೆಂಟ್ನಲ್ಲಿ ಸೇರ್ಪಡೆಯಾದ ರೂಪಂ ಗೊಗೋಯ್ ಕೆಲವೇ ಸಮಯದಲ್ಲಿ ತಮ್ಮ ಸಾಹಸ ಶೌರ್ಯವನ್ನ ಪ್ರದರ್ಶಿಸುತ್ತಲೇ ಹೋದ್ರು. ಪಾಕ್ ಉಗ್ರರ ವಿರುದ್ಧದ ಹೋರಾಟದಲ್ಲಿ ಹುತಾತ್ಮರಾದ್ರು. ಅವರ ಈ ಶೌರ್ಯಕ್ಕಾಗಿ ಅಂದಿನ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಮರಣೋತ್ತರವಾಗಿ ಶೌರ್ಯ ಚಕ್ರ ಪದಕವನ್ನ ನೀಡಿ ಗೌರವಿಸಿದ್ರು. ಆ ಘಟನೆ ನಡೆದಿನ ಮಧ್ಯಾಹ್ನ 1 ಗಂಟೆಗೆ ಮನೆ ಫೋನ್ ರಿಂಗ್ ಆಯ್ತು. ಅವನಿಗೆ ಗುಂಡೇಟು ಬಿದ್ದಿತ್ತು. ಆದ್ರೂ ಅಂತದೇನು ಅನಾಹುತ ಆಗಿರಲಾರದು ಅಂತ ಅಂದ್ಕೊಂಡ್ವಿ. ಅವನ್ ಚೆನ್ನಾಗೇ ಇದ್ದಾನೆ, ಆಸ್ಪತ್ರೆ ಕರ್ಕೊಂಡ್ ಹೋಗ್ತಾ ಇದೀವಿ ಅಂತ ಹೇಳಿದ್ರು. ಆದ್ರೆ ಹೀಗಾಗಬಹುದು ಅಂತ ನಾವ್ ಅಂದ್ಕೊಂಡಿರ್ಲಿಲ್ಲ. ರಾತ್ರಿ 8 ಗಂಟೆಗೆ ಮತ್ತೊಮ್ಮೆ ಫೋನ್ ರಿಂಗ್ ಆಯ್ತು. ರೂಪಂ ಗೊಗೋಯ್ ಇನ್ನಿಲ್ಲ ಅಂತ ಸುದ್ದಿನ ಹೇಳಿದ್ರು. ಹುತಾತ್ಮರಾಗುವ ಕೆಲವೇ ದಿನಗಳ ಮೊದಲು ತಮ್ಮ ಸಹೋದರಿಗೆ ಫೋನ್ ಕಾಲ್ ಮಾಡಿದ್ದ ರೂಪಂ ಗೊಗೋಯ್ ಅಸ್ಸಾಂನ ಪ್ರಮುಖ ಬಿಹು ಹಬ್ಬ ಆಚರಣೆಗೆ ಸ್ವಗ್ರಾಮಕ್ಕೆ ಬರೋದಾಗಿ ತಿಳಿಸಿದ್ರು. ಅಂತೆಯೇ ಪ್ರೀತಿಯ ಸಹೋದರಿ ಕಾಯ್ತಾ ಕುಳಿತಿದ್ರೆ ವಿಧಿಯಾಟ ಬೇರೆಯದ್ದೇ ಆಗಿತ್ತು. ತ್ರಿವರ್ಣ ಧ್ವಜ ಹೊದಿಸಲಾಗಿದ್ದ ಹುತಾತ್ಮ ವೀರ ಯೋಧ ರೂಪಂ ಗೊಗೋಯ್ ಅವರ ಪಾರ್ಥಿವ ಶರೀರ ಅಸ್ಸಾಂನ ಮೋರಿಯಾನಿ ಗ್ರಾಮಕ್ಕೆ ಬಂದಿತ್ತು. ದೇಶ ಪ್ರೇಮ, ತ್ಯಾಗ, ಬಲಿದಾನದ ಪ್ರತಿರೂಪವೇ ನಮ್ಮ ಸೈನಿಕರು. ತಂದೆ ಮಗ ಇಬ್ರು ಸೇನೆಯಲ್ಲಿರೋದು ಅಪರೂಪವೇ ಸರಿ. ಅಂತಹದ್ರಲ್ಲಿ ವೈರಿಗಳನ್ನ ಸದೆ ಬಡಿಯುತ್ತಲೇ ಹುತಾತ್ಮರಾಗಿ ಅಜರಾಮರರಾದ ರಂಜನ್ ಗೊಗೋಯ್ ಅವರಿಗೆ ನಮ್ಮದೊಂದು ಸಲಾ. ಅಂತಹದ್ರಲ್ಲಿ ವೈರಿಗಳನ್ನ ಸದೆ ಬಡಿಯುತ್ತಲೇ ಹುತಾತ್ಮರಾಗಿ ಅಜರಾಮರರಾದ ರೂಪಂ ಗೊಗೋಯ್ ಅವರಿಗೆ ನಮ್ಮದೊಂದು ಸಲಾ. ಬ್ಯೂರೋ ರಿಪೋರ್ಟ್,
ನ್ಯೂಸ್ 18 ಅಸ್ಸಾಂ. ಬಿಜೆಪಿ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬಿಜೆಪಿಯವರು ದರಿದ್ರದವರು, ದರಿದ್ರ ಸರ್ಕಾರ ಅಂತ ಸಿದ್ದು ಹೇಳಿದ್ದಾರೆ. ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೂ ಕೂಡ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬಿಜೆಪಿಯದ್ದು ದರಿದ್ರ ಸರ್ಕಾರ, ಬಿಜೆಪಿಯವರು ದರಿದ್ರದವರು ಅಂತ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೂ ಕೂಡ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ನಾವು ನಿಜವಾದ ಗೋಮಾತೆ ಪೂಜೆಯನ್ನ ಮಾಡ್ತೀವಿ. ಚಿಕ್ಕವನಿದ್ದಾಗ ಬೆಳಿಗ್ಗೆ ಎದ್ದ ತಕ್ಷಣ ಎತ್ತುಗಳ ಮುಖವನ್ನ ನಾವೆಲ್ಲ ನೋಡ್ತಾ ಇದ್ವಿ. ಬಿಜೆಪಿಯವರು ಸಗಣಿ ಗಂಜಲ ಬಾಚಿಲ್ಲ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಕಾನೂನು ಮಾಡಲೇಬೇಕಾದ ಅಗತ್ಯ ಇದೆ ಅಂತ ಸನ್ನಿವೇಶದಲ್ಲಿ ಮಾಡಬೇಕು. ಈಗೇನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗೆ ಅಗತ್ಯ ಇತ್ತ, APMC ಆಕ್ಟ್ಗೆ ಅಗತ್ಯ ಇತ್ತ, SSL ಕಮ್ಯುನಿಟೀಸ್ ಆಕ್ಟ್ ಅಗತ್ಯ ಇತ್ತ? ರೈತರನ್ನ ನಾಶ ಮಾಡಕ್ಕೆ ಹೊರಟುಬಿಟ್ಟಿದ್ದಾರೆ. ಬೆಲೆ ಏರಿಕೆ ಯದ್ವಾತದ್ವ ಈಗ ಹೋಗ್ಬಿಡ್ತದೆ. ಆಯ್ತಾ, ಆಮೇಲೆ ಈಗ ಏನು ಇನ್ನೊಂದೇನು ಮಾಡಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು JP ನಡ್ಡಾ, ನಮ್ಮ ಕರ್ನಾಟಕ ಇನ್ಚಾರ್ಜ್ ಅರುಣ್ ಸಿಂಗ್ ಜೊತೆಗೆ ಸುಮಾರು 1 ಗಂಟೆ ಕಾಲ ಚರ್ಚೆಗಳಾಯಿತು. ಮೊನ್ನೆ ನಡೆದಂಥ ಗ್ರಾಮ ಪಂಚಾಯಿತಿ ಚುನಾವಣೆ ಫಲಿತಾಂಶ ಅವರೆಲ್ಲರಿಗೂ ಭಾಳ ಸಂತೋಷ ತಂದಿದೆ. ಆ ಎಲ್ಲ ಅಂಕಿಅಂಶಗಳನ್ನು ವಿವರವಾಗಿ ಕೇಳಿ ಮತ್ತೆ ಸಂತೋಷವನ್ನು ಪಟ್ಟರು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಉಳಿದ ಇಬ್ಬರು ನಾಯಕರು. ಬರುವಂಥ 2 ವಿಧಾನಸಭೆ ಲೋಕಸಭಾ ಚುನಾವಣೆ ಬಗ್ಗೆ ತಕ್ಷಣ ಹೆಸರನ್ನು ಕಳಿಸ್ಕೊಡಿ, ಕ್ಲಿಯರ್ ಮಾಡಿ ಕಳಿಸ್ಕೊಡ್ತೀವಿ. 3 ಸೀಟ್ ಗೆಲ್ಲೇಬೇಕು, ಅದಕ್ಕೆಲ್ಲ ಪ್ರಯತ್ನ ಆಗಬೇಕು ಅನ್ನುವಂಥ ಸಲಹೆಯನ್ನು ಕೊಟ್ಟರು. ಬಹಳ ಮುಖ್ಯವಾಗಿ ನೀವೆಲ್ಲ ನಿರೀಕ್ಷೆ ಮಾಡ್ತಿರೋದು ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಗಳಾಯಿತು. ನಿಮಗೆ ಸಿಹಿ ಸುದ್ದಿ ಆದಷ್ಟು ಬೇಗ ಸಿಗುತ್ತೆ. ಅವರೆಲ್ಲರ ಜೊತೆ ಪೂರ್ಣ ಚರ್ಚೆ ಮಾಡಿ ಬಂದಿದ್ದೇನೆ. ನನಗಂತೂ ತೃಪ್ತಿಕರವಾದ ಸಮಾಧಾನಕರವಾದ ರೀತಿ ಚರ್ಚೆಗಳಾಯಿತು. ಫೈನಲ್ ಏನು ಹೇಗೆ ಏನು ಅನ್ನೋದನ್ನು ಅವರು ನಮಗೆ ತಿಳಿಸೋರಿದ್ದಾರೆ. ನನಗಂತೂ ಇವತ್ತಿನ ಮೀಟಿಂಗು ಅತ್ಯಂತ ಸಂತೋಷ ತಂದಿದೆ, ಸಮಾಧಾನ ತಂದಿದೆ, ತೃಪ್ತಿ ತಂದಿದೆ. ನಮ್ಮ ನಿರೀಕ್ಷೆ ಮೇರೆ ಒಳ್ಳೆಯ ರೀತಿಯ ಒಂದು ಸಹಕಾರವನ್ನು ಕೊಡುವಂಥ ಭರವಸೆಯನ್ನು ನೀಡಿದೆ. ಸಂಪುಟ ಪುನರ್ರಚನೆ ಆಗುತ್ತಾ ಅಥವಾ ವಿಸ್ತರಣೆ ಆಗುತ್ತಾ? ಅವ್ರು ತಿಳಿದ ತಕ್ಷಣ ಗೊತ್ತಾಗುತ್ತಲ್ಲ ನಿಮಗೆ. ಪ್ಲೀಸ್ ಒಬ್ಬೊಬ್ಬರು ಕೇಳಿಯಪ್ಪ. ಮೊದಲನೇ ಬಾರಿಗೆ 4 ಜನ ಮುಖಂಡರುಗಳು ಒಟ್ಟಿಗೆ ಸೇರಿ ನಡೆಸಿರುವ ಮಾತುಕತೆ ತುಂಬಾ ಮಹತ್ವವನ್ನು ಪಡ್ಕೊಂಡಿತ್ತು. ಹಾಗಾಗಿ ಸರ್ ಯಾವತ್ತಿಗಾಗ್ಬೋದು ಏನು ಅನ್ನೋದ್ರ ಬಗ್ಗೆ ಅಲ್ಲ, ನಾವು ವೆಯ್ಟ್ ಮಾಡಿ. ನಾನು ಹೇಳಿದ್ನೆಲ್ಲ, ಈಗ ಸಮಾಧಾನವಾಗಿ ಶಾಂತಚಿತ್ತರಾಗಿರಿ ನೀವು. ನಾನು ನಮ್ಮ ಎಲ್ಲರಿಗೂ ಸಹ ಶುಭ ಸಂದೇಶವನ್ನು, ಸಂತೋಷ ಸುದ್ದಿಗಳನ್ನು ಆದಷ್ಟು ಬೇಗ ಕೇಂದ್ರದವರು ಕೊಡೋರಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಅತ್ಯಂತ ಸಂತೋಷಕರವಾದಂಥ ಚರ್ಚೆಗಳಾಯಿತು. ಆದಷ್ಟು ಬೇಗ ನಮ್ಮ ನಿರೀಕ್ಷೆಗಳಿದೆ, ನಮ್ಮ ಸಲಹೆಗಳನ್ನು ನಾವು ಕೊಟ್ಟಿದ್ದೇವೆ. ಅದಕ್ಕೆಲ್ಲಕ್ಕೂ ಕೇಂದ್ರದ ನಾಯಕತ್ವ ಸ್ಪಂದಿಸುತ್ತೆ ಅನ್ನುವಂಥ ಸಂಪೂರ್ಣ ವಿಶ್ವಾಸದೊಂದಿಗೆ ನಾನು ರಾತ್ರಿ ವಾಪಸ್ ಹೋಗ್ತಾ ಇದ್ದೆ. ಅಲ್ಲಣ್ಣ, ನಾನು ನಿನಗೆ ಸ್ಪಷ್ಟ ಮಾಡಿದ್ದೀನಿ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತಿನ ಸಭೆ ಸಂಪೂರ್ಣ ತೃಪ್ತಿ ತರುವಂಥ ಚರ್ಚೆಗಳಾಯಿತು. ಕರ್ನಾಟಕದಲ್ಲಿ ಪಕ್ಷದ ಬೆಳವಣಿಗೆ ಬಗ್ಗೆನೂ ಸಹ ಅವ್ರಿಗೆ ತೃಪ್ತಿಯಾಗಿದೆ. ಗ್ರಾಮ ಪಂಚಾಯತಿ ಎಲೆಕ್ಷನ್ ಫಲಿತಾಂಶನೂ ಅವ್ರು ತೃಪ್ತಿ ತಂದಿದೆ. ಬರುವಂಥ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬಗ್ಗೆ ಈಗಲಿಂದ ಕೆಲಸ ಮಾಡಬೇಕು ಅನ್ನೋ ಸಲಹೆಯನ್ನು ಕೊಟ್ಟಿದ್ದಾರೆ. 3ನೇದು 2 ವಿಧಾನಸಭೆ, 1 ಲೋಕಸಭಾ ಚುನಾವಣೆ ಏನು ಬರ್ತಾ ಇದೆ ಆ ಬಗ್ಗೆನೂ ಚರ್ಚೆ ಆಯಿತು. 4ನೇದು ಅಮಿತ್ ಶಾ ಜಿಯವರು ಬೆಂಗಳೂರು ಬರ್ತಾ ಇದ್ದಾರೆ. ಭದ್ರಾವತಿಯಲ್ಲಿ ಇದೆಲ್ಲ ಕಾರ್ಯಕ್ರಮಗಳು, ಅಲ್ಲಿ ಕಾರ್ಯಕ್ರಮದ ವಿವರವನ್ನು ಸಹ ಡೀಟೇಲ್ ಚರ್ಚೆ ಮಾಡಿದ್ದೇವೆ. ಭಾಳ ಸಂತೋಷವಾಗಿ, ತೃಪ್ತಿಕರವಾಗಿ ಎಲ್ಲ ಚರ್ಚೆಗಳಾಗಿದೆ. ನಿಮ್ಗೆ ಆದಷ್ಟು ಬೇಗ ಒಳ್ಳೆಯ ಸುದ್ದಿಗಳು ಸಿಗುತ್ತೆ. ಪಾಟೀಲ್ ಯತ್ನಾಳ್ ಅವರು ಪದೇ ಪದೇ ಪಕ್ಷದಲ್ಲಿ ನಾನು ಈಗ ನೋಡಿ, ಈಗ ಸಂತೋಷದ ವಿಷಯದ ಸಂದರ್ಭದಲ್ಲಿ ಈ ಥರ ಯಾವುದೇ ವಿಷಯಗಳನ್ನ ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ. What discussion with Amit? Sir, I have discussed in detail with our Nadda ji and also Amit Bhai and also Arun Singh ji. And in detail, I have explained the Grama Panchayat election result and also coming to Assembly election and Lok Sabha election also we have discussed. About cabinet also we discussed in detail. As early as possible he is going to clear the names and we are waiting for their instruction.
ಆ ಎಲ್ಲ ಅಂಕಿಅಂಶಗಳನ್ನು ವಿವರವಾಗಿ ಕೇಳಿ ಮತ್ತೆ ಸಂತೋಷವನ್ನು ಪಟ್ಟರು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಉಳಿದ ಇಬ್ಬರು ನಾಯಕರು. ಬರುವಂಥ 2 ವಿಧಾನಸಭೆ ಲೋಕಸಭಾ ಚುನಾವಣೆ ಬಗ್ಗೆ ತಕ್ಷಣ ಹೆಸರನ್ನು ಕಳಿಸ್ಕೊಡಿ, ಕ್ಲಿಯರ್ ಮಾಡಿ ಕಳಿಸ್ಕೊಡ್ತೀವಿ. 3 ಸೀಟ್ ಗೆಲ್ಲೇಬೇಕು, ಅದಕ್ಕೆಲ್ಲ ಪ್ರಯತ್ನ ಆಗಬೇಕು ಅನ್ನುವಂಥ ಸಲಹೆಯನ್ನು ಕೊಟ್ಟರು. ಬಹಳ ಮುಖ್ಯವಾಗಿ ನೀವೆಲ್ಲ ನಿರೀಕ್ಷೆ ಮಾಡ್ತಿರೋದು ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಗಳಾಯಿತು. ನಿಮಗೆ ಸಿಹಿ ಸುದ್ದಿ ಆದಷ್ಟು ಬೇಗ ಸಿಗುತ್ತೆ. ಅವರೆಲ್ಲರ ಜೊತೆ ಪೂರ್ಣ ಚರ್ಚೆ ಮಾಡಿ ಬಂದಿದ್ದೇನೆ. ನನಗಂತೂ ತೃಪ್ತಿಕರವಾದ ಸಮಾಧಾನಕರವಾದ ರೀತಿ ಚರ್ಚೆಗಳಾಯಿತು. ಫೈನಲ್ ಏನು ಹೇಗೆ ಏನು ಅನ್ನೋದನ್ನು ಬಹಳ ಮುಖ್ಯವಾಗಿ ನೀವೆಲ್ಲ ನಿರೀಕ್ಷೆ ಮಾಡ್ತಿರೋದು ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಗಳಾಯಿತು. ನಿಮಗೆ ಸಿಹಿ ಸುದ್ದಿ ಆದಷ್ಟು ಬೇಗ ಸಿಗುತ್ತೆ. ಅವರೆಲ್ಲರ ಜೊತೆ ಪೂರ್ಣ ಚರ್ಚೆ ಮಾಡಿ ಬಂದಿದ್ದೇನೆ. ನನಗಂತೂ ತೃಪ್ತಿಕರವಾದ ಸಮಾಧಾನಕರವಾದ ರೀತಿ ಚರ್ಚೆಗಳಾಯಿತು. ಫೈನಲ್ ಏನು ಹೇಗೆ ಏನು ಅನ್ನೋದನ್ನು ಅವರು ನಮಗೆ ತಿಳಿಸೋರಿದ್ದಾರೆ. ನನಗಂತೂ ಇವತ್ತಿನ ಮೀಟಿಂಗು ಅತ್ಯಂತ ಸಂತೋಷ ತಂದಿದೆ, ಸಮಾಧಾನ ತಂದಿದೆ, ತೃಪ್ತಿ ತಂದಿದೆ. ನಮ್ಮ ನಿರೀಕ್ಷೆ ಮೇರೆ ಒಳ್ಳೆಯ ರೀತಿಯ ಒಂದು ಸಹಕಾರವನ್ನು ಕೊಡುವಂಥ ಭರವಸೆ. ಇದು ಯಡಿಯೂರಪ್ಪನವರ ಮಾತು. ಯಾಕಂದ್ರೆ ಸ್ವಲ್ಪ ಹೊತ್ತಿನ ಮುಂಚೆ ಅವರು ಪ್ರತಿಕ್ರಿಯೆ ಕೊಡದೆ ಹೋದಾಗ ಏನಾಗಿರಬಹುದು ಅಂತ ಕುತೂಹಲ ಇದ್ದೇ ಇತ್ತು. ಇನ್ ಡೀಟೇಲ್ ಈಗ ಹೇಳಿದ್ರು ಅವರು 1 ಗಂಟೆ ಕಾಲ ಚರ್ಚೆ ಆಯಿತು ನಿಜ. ಯಾಕಂದ್ರೆ ಅಮಿತ್ ಶಾ ಅವರಿದ್ರು, JP ನಡ್ಡಾ ಅವರಿದ್ರು, ಅರುಣ್ ಸಿಂಗ್ ಅವರು ಇದ್ರು. ನಾವು ಮಾತಾಡಿದ್ವಿ ಗ್ರಾಮ ಪಂಚಾಯತ್ ಚುನಾವಣೆಯ ಫಲಿತಾಂಶ, ಇನ್ನೇನು ಮುಂಬರುವಂತ ಅಸೆಂಬ್ಲಿ ಉಪಚುನಾವಣೆ ಹಾಗೆಯೇ ಲೋಕಸಭಾ ಉಪಚುನಾವಣೆ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಿದ್ವಿ. ಆದಷ್ಟು ಬೇಗ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿ ಅದರಲ್ಲಿ ಯಾರು ಫೈನಲ್ ಅಂತ ನಾವು ಹೇಳ್ತೀವಿ ಅಂತ ಹೇಳಿದ್ರು. ಇನ್ನೇನು ಸದ್ಯದಲ್ಲೇ ಒಂದು ಸಿಹಿ ಸುದ್ದಿ ಸಿಗುತ್ತೆ, ಸಂತಸದ ಸುದ್ದಿ ಸಿಗುತ್ತೆ. ನಮ್ಮ ನಿರೀಕ್ಷೆಗಳನ್ನೆಲ್ಲ ಕೇಂದ್ರ ನಾಯಕರು ನೆರವೇರಿಸ್ತಾರೆ. ನನಗೆ ಬಹಳ ಸಂತೋಷ ಆಗಿದೆ, ತೃಪ್ತಿದಾಯಕ ಭೇಟಿಯಾಗಿತ್ತು, ಚರ್ಚೆಗಳಾಗಿದೆ ಅಂತ ಯಡಿಯೂರಪ್ಪನವರು ಹೇಳಿದ್ರು. 3 ಕ್ಷೇತ್ರಗಳ ಉಪಚುನಾವಣೆ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ. ಆದಷ್ಟು ಬೇಗ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿ ಅಂತಲೂ ಹೇಳಿದ್ದಾರೆ, ಲಿಸ್ಟ್ ಕಳಿಸ್ಕೊಡಕ್ಕೆ ಹೇಳಿದ್ದಾರೆ. ಅದಾಗುತ್ತೆ ಕೆಲಸ. ಆಮೇಲೆ ಸಂಪುಟ ವಿಸ್ತರಣೆನ ಪುನರ್ರಚನೆ ಅಂತ ಕೇಳಿದ್ದಕ್ಕೆ ಅದು ಕೂಡ ಫೈನಲ್ ಆಗುತ್ತೆ. ನಾನು ಕಾಯ್ತಾ ಇದ್ದೀನಿ, ಅದ್ರ ಬಗ್ಗೆ ಇನ್ ಡೀಟೇಲ್ ಇವತ್ತು ನಾನು ಹೇಳಿದ್ದೀನಿ, ಚರ್ಚೆ ಮಾಡಿದ್ದೀವಿ. ನೋಡೋಣ ಕೇಂದ್ರ ನಾಯಕರು ಯಾವಾಗ ಹೇಳ್ತಾರೆ. ತಕ್ಷಣಕ್ಕೆ ಆಗುತ್ತೆ, ಇನ್ನೇನು ಸದ್ಯದಲ್ಲೇ ಆಗುತ್ತೆ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. ಇನ್ನು ಯತ್ನಾಳ್ ಬಗ್ಗೆ ಕೇಳಿದಾಗ ಈ ಸಂತೋಷದ ಕ್ಷಣದಲ್ಲಿ ಆ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದ್ರು. ಆದರೆ ನನ್ನ ನಿರೀಕ್ಷೆಗಳೇನೇನಿತ್ತು, ನಮ್ಮ ನಿರೀಕ್ಷೆಗಳೇನೇನಿತ್ತು ಅವೆಲ್ಲವನ್ನೂ ಕೂಡ ಕೇಂದ್ರ ನಾಯಕರು ನೆರವೇರಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ನನಗಿವತ್ತು ಬಹಳ ಸಂತೋಷವಾಗಿದೆ, ತೃಪ್ತಿದಾಯಕ ಚರ್ಚೆ ಆಯಿತು ಅಂತ ಹೇಳಿದ್ರು. ಎಲ್ಲ ಅಂಕಿಅಂಶಗಳನ್ನು ವಿವರವಾಗಿ ಕೇಳಿ ಮತ್ತೆ ಸಂತೋಷವನ್ನು ಪಟ್ಟರು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಉಳಿದ ಇಬ್ಬರು ನಾಯಕರು. ಬರುವಂಥ 2 ವಿಧಾನಸಭೆ ಲೋಕಸಭಾ ಚುನಾವಣೆ ಬಗ್ಗೆ ತಕ್ಷಣ ಹೆಸರನ್ನು ಕಳಿಸ್ಕೊಡಿ, ಕ್ಲಿಯರ್ ಮಾಡಿ ಕಳಿಸ್ಕೊಡ್ತೀವಿ. 3 ಸೀಟ್ ಗೆಲ್ಲೇಬೇಕು, ಅದಕ್ಕೆಲ್ಲ ಪ್ರಯತ್ನ ಆಗಬೇಕು ಅನ್ನುವಂಥ ಸಲಹೆಯನ್ನು ಕೊಟ್ಟರು. ಬಹಳ ಮುಖ್ಯವಾಗಿ ನೀವೆಲ್ಲ ನಿರೀಕ್ಷೆ ಮಾಡ್ತಿರೋದು ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಗಳಾಯಿತು. ನಿಮಗೆ ಸಿಹಿ ಸುದ್ದಿ ಆದಷ್ಟು ಬೇಗ ಸಿಗುತ್ತೆ. ಅವರೆಲ್ಲರ ಜೊತೆ ಪೂರ್ಣ ಚರ್ಚೆ ಮಾಡಿ ಬಂದಿದ್ದೇನೆ. ನನಗಂತೂ ತೃಪ್ತಿಕರವಾದ ಸಮಾಧಾನಕರವಾದ ರೀತಿ ಚರ್ಚೆಗಳಾಯಿತು. ಫೈನಲ್ ಏನು ಹೇಗೆ ಏನು ಅನ್ನೋದನ್ನು ಅವರು ಬಹಳ ಮುಖ್ಯವಾಗಿ ನೀವೆಲ್ಲ ನಿರೀಕ್ಷೆ ಮಾಡ್ತಿರೋದು ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಗಳಾಯಿತು. ನಿಮಗೆ ಸಿಹಿ ಸುದ್ದಿ ಆದಷ್ಟು ಬೇಗ ಸಿಗುತ್ತೆ. ಅವರೆಲ್ಲರ ಜೊತೆ ಪೂರ್ಣ ಚರ್ಚೆ ಮಾಡಿ ಬಂದಿದ್ದೇನೆ. ನನಗಂತೂ ತೃಪ್ತಿಕರವಾದ ಸಮಾಧಾನಕರವಾದ ರೀತಿ ಚರ್ಚೆಗಳಾಯಿತು. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದು ರೂಢಿ ಮಾತು. ಅದನ್ನು ಸಾಬೀತು ಮಾಡಿದೆ ಇಲ್ಲೊಂದು ಮಹಿಳೆಯರ ಗುಂಪು. ಬಾಳೆ ಕೃಷಿಯಲ್ಲಿ ಕರಾವಳಿಯ ಈ ಮಹಿಳೆಯರ ಗುಂಪು ಸಾಧನೆ ಮಾಡಿ ಗಮನ ಸೆಳೆದಿದೆ. ಹೆಚ್ಚಿನ ಕಡೆಗಳಲ್ಲಿ ಸ್ವಸಹಾಯ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ. ಹಳ್ಳಿಯ ಯಾವ ಮೂಲೆಗೆ ಹೋದ್ರೂ ಸ್ವಸಹಾಯ ಸಂಘಗಳು ಇದ್ದೇ ಇರುತ್ತವೆ. ಆದರೆ ಸಮಾಜದ ಗಮನ ಸೆಳೆಯುವ ಸಾಧನೆ ಮಾಡಿರುವ ಸಂಘಗಳು ಬಹಳಷ್ಟು ಕಡಿಮೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬೆಳಾಲು ಗ್ರಾಮದ ಕಸ್ತೂರ್ಬಾ ಸಂಜೀವಿನಿ ಸ್ವಸಹಾಯ ಸಂಘದ ಸದಸ್ಯರು ಮಾಡಿದ ಬಾಳೆ ಕೃಷಿ ಎಲ್ಲರ ಮೆಚ್ಚುಗೆಗೆ ಪಾತ್ರ. ಒಟ್ಟು 10 ಸದಸ್ಯರಿದ್ದು ಅದರಲ್ಲಿ 7 ಸದಸ್ಯರು ಒಟ್ಟು ಸೇರಿ ಬಾಳೆ ಕೃಷಿ ಮಾಡಿದ್ದಾರೆ.
ಹಚ್ಚ ಹಸಿರಾಗಿ ಬೆಳೆದು ನಿಂತಿರುವ ಬಾಳೆ ತೋಟವೇ ಇವರ ಶ್ರಮಕ್ಕೆ ಸಾಕ್ಷಿ. ಸಂಘ ಪ್ರಾರಂಭ ಮಾಡಿ 1.5 ವರ್ಷದಲ್ಲೇ ಬಾಳೆ ತೋಟ ನಿರ್ಮಾಣ ಕಾರ್ಯಕ್ಕೆ ಕೈ ಹಾಕಿ ಯಶಸ್ವಿಯಾಗಿದೆ. ನಾವು ಕೃಷಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡುವ ಅಂತ ಗುಂಪಲ್ಲಿ ಚರ್ಚೆ ಮಾಡಿದೆವು. ಏನು ಮಾಡೋದು ಅಂತ ಹೇಳಿದಾಗ ಬಾಳೆ ಕೃಷಿ ಒಂದು ಮಾಡುವ, ಹೇಗಾಗ್ತದೆ ನೋಡುವ ಅಂತ ಹೇಳಿದ್ರೆ ಬಾಳೆ ಕೃಷಿಗೆ ನಾವು ಇಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಗುಂಪಿನ ಸದಸ್ಯರು ನಮಗೊಬ್ಬರು ನಾನು ಜಾಗ ಕೊಡ್ತೇನೆ ಅಂತ ಹೇಳಿದರು. ವರ್ಷಕ್ಕೆ 20,000ದಂತೆ ಅವರಿಗೆ ಲೀಸಿಗೆ ಅಂತ ನಾವು ಪಡ್ಕೊಂಡದ್ದು ಜಾಗವನ್ನು. ಇದಕ್ಕೆ 1.5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೇವೆ ನಾವು. ಸ್ವಸಹಾಯ ಗುಂಪಿನ ಸದಸ್ಯರಾದ ಕಮಲಾ ಈ ಬಾಳೆ ಕೃಷಿಗೆ 2.5 ಎಕರೆ ಜಮೀನನ್ನ ಲೀಸ್ಗೆ ಪಡೆದು ಬಾಳೆ ತೋಟ ನಿರ್ಮಾಣ ಮಾಡಿದ್ದಾರೆ. ಜನವರಿಯಲ್ಲಿ ನಿರ್ಮಾಣ ಶುರುವಾಗಿದ್ದು ಈಗ ಬಾಳೆ ತೋಟ ನಳನಳಿಸುತ್ತಿದೆ. ಗೊನೆ ಕಟಾವಿಗೆ ರೆಡಿಯಾಗಿ ಬೆಳೆದು ನಿಂತಿದೆ. ಪಚ್ಚೆ ಬಾಳೆ ಮತ್ತು ನೇಂದ್ರ ಜಾತಿಯ ಬಾಳೆ ಗಿಡವನ್ನ ಬೆಳೆಯಲಾಗಿದೆ. 800 ಪಚ್ಚೆ ಬಾಳೆ ಗಿಡವನ್ನ ಹಾಕಿದ್ರೆ 700 ನೇಂದ್ರ ಜಾತಿಯ ಬಾಳೆ ಗಿಡವನ್ನ ಬೆಳೆಯಲಾಗಿದೆ. ಒಟ್ಟು 1,500 ಬಾಳೆ ಗಿಡಗಳ ತೋಟ ನಿರ್ಮಾಣ ಮಾಡಲಾಗಿದೆ. ಸಮಾಜದಲ್ಲಿ ಹೆಣ್ಣು ಒಂದು ಮನೆ ಒಳಗಿರುವ ಸೊತ್ತಲ್ಲ, ಅದು ಸಮಾಜಕ್ಕೆ ಬಂದು ಬೇರೆಯವರಿಗೆ ಮಾದರಿಯಾಗಬೇಕು. ಅದೇ ರೀತಿ ಕಾರ್ಯಚಟುವಟಿಕೆಗಳನ್ನು ಮಾಡಿಕೊಂಡು ಬೇರೊಬ್ಬರಿಗೆ ಮಾದರಿಯಾಗಿ ಅವರ ಒಕ್ಕೂಟಕ್ಕೆಲ್ಲ ಒಂದು ಗ್ರಾಮಕ್ಕೆ ಹೆಸರು ಬರುವಂಥ ಕೆಲಸ ಒಂದು ಮಾಡಬೇಕು ಅಂತ ನೀವು ಹೇಳಿ ಅವರಿಗೆ ಒಂದು ಐಡಿಯಾ ಕೊಟ್ಟೆ. ಪೂರಕವಾಗಿ ಸಹಕರಿಸಿದರು. ಈ ಬಾಳೆ ಕೃಷಿಗೆ 1.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಲಾಗಿದೆ. ಇದರಲ್ಲಿ 75,000 ರೂಪಾಯಿ ಸಾಲವಾಗಿ ಸ್ವಸಹಾಯ ಸಂಘದಿಂದಲೇ ಪಡೆಯಲಾಗಿದೆ. ಉಳಿದ ಹಣವನ್ನ ಸದಸ್ಯರೇ ಒಟ್ಟು ಸೇರಿಸಿ ಬಾಳೆ ಕೃಷಿಗೆ ಹೂಡಿಕೆ ಮಾಡಿದ್ದಾರೆ. ಈ ಮೂಲಕ ಕಸ್ತೂರ್ಬಾ ಸಂಜೀವಿನಿ ಸ್ವಸಹಾಯ ಸಂಘ ಎಲ್ಲರಿಗೂ ಮಾದರಿಯಾಗಿದೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಹುತಾತ್ಮ ಸೈನಿಕರನ್ನ ಸ್ಮರಿಸೋದು ಎಲ್ಲ ಭಾರತೀಯರ ಜವಾಬ್ದಾರಿ. ಅಂತೆಯೇ ಗಣ್ಯರು ಕೂಡ ಸಲಾಂ ಅಂತಾರೆ. ಡಿಜಿಪಿ ಪ್ರವೀಣ್ ಸೂದ್ ಕೂಡ ಸೈನಿಕರಿಗೆ ಸಲಾಂ ಹೇಳಿದ್ದಾರೆ. ಯೋಧರು ಯಾರ್ಯಾರು ನಮ್ಮ ಆರ್ಮಿ ಅಥವಾ ಏರ್ಫೋರ್ಸ್ ಅಥವಾ ನೇವಿ ಜಾಯಿನ್ ಮಾಡ್ತಾರೆ, ಯುದ್ಧ ಇರಲಿ ಇಲ್ಲದೆ ಇರಲಿ ಅವರ ಫುಲ್ ಜೀವನ ಒಂದು ಸ್ಯಾಕ್ರಿಫೈಸ್ ತರ ಇದೆ, ಸುಪ್ರೀಂ ಸ್ಯಾಕ್ರಿಫೈಸ್. ಯಾಕೆಂದರೆ ಅವರು ಮನೆಯಿಂದ ವರ್ಷಗಟ್ಟಲೆ ದೂರ ಇರ್ತಾರೆ. ಮನೆಯಲ್ಲಿ ಮದುವೆ ಇರಲಿ, ಜನ್ಮ ಇರಲಿ, ಮರಣ ಇರಲಿ, ಅವರು ಅಟೆಂಡ್ ಮಾಡೋಕ್ಕಾಗಲ್ಲ. ಒಂಥರ ನೋಡಿದರೆ ಫುಲ್ ಲೈಫ್ ಅವ್ರಿಗೆ ಒಂದು ದೊಡ್ಡ ಸ್ಯಾಕ್ರಿಫೈಸ್ ಇದೆ. ಆದರೆ ಯುದ್ಧದಲ್ಲಿ ಭಾಗವಹಿಸಿ ಪ್ರಾಣಕ್ಕೆ ಬಲಿ ಕೊಡೋದವ್ರದ್ದು ಸ್ಯಾಕ್ರಿಫೈಸ್ ನಾವು ಮರೆಯೋಕ್ಕಾಗೋದೇ ಇಲ್ಲ. ಇಂಥ ಒಂದು ಯುದ್ಧ ನಮ್ಮೆಲ್ಲರಿಗೆ ನೆನಪಿದೆ. 1999 ಕಾರ್ಗಿಲ್ ವಾರ್. ಕಾರ್ಗಿಲಲ್ಲಿ 800ಗಿಂತ ಜಾಸ್ತಿ ಯೋಧರು ತಮ್ಮ ಪ್ರಾಣಕ್ಕೆ ಬಲಿ ಕೊಟ್ಟರು. ಸಾವಿರಾರು ಇಂಜರ್ಡ್ ಆಗಿದ್ದರು. ಮತ್ತು ಎಷ್ಟೋ ಸಾವಿರಾರು ಜನ, ಲಕ್ಷಾಂತರ ಜನ ಅದರಲ್ಲಿ ಭಾಗವಹಿಸಿದರು. ಅವರೆಲ್ಲರಿಗೆ ಇವತ್ತು ನಾವು ಜೈ ಹಿಂದ್ ಸನ್ಮಾನ ಪ್ರೋಗ್ರಾಮ್ ಮೂಲಕ ಸಲ್ಯೂಟ್ ಮಾಡ್ತೀವಿ. ಸಲ್ಯೂಟ್ ಟು ಆಲ್ ಆಫ್ ಯು. ನಮ್ಮನ್ನೆಲ್ಲ ಕಾಯ್ತಿರುವಂತ ರಿಯಲ್ ಹೀರೋಸ್ ನಮ್ಮ ಸೈನಿಕರಿಗೆ ನ್ಯೂಸ್ 18 ಕೂಡ ಜೈ ಹಿಂದ್ ಸನ್ಮಾನ ವಿಶೇಷ ಅಭಿಯಾನದ ಮುಖಾಂತರ ಸಲ್ಯೂಟ್ ಅನ್ನ ಮಾಡುತ್ತೆ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.